ಫಸ್ಟ್ ಟೈಮ್ ಟೋಲಲ್ಲಿ ಟೂ ವೀಲರ್ಗೆ ಜಾಗ ಇಲ್ದಂಗೆ ಆಗಿರೋದು. ಯಪ್ಪ, ಆಟೋ ಟೂ ವೀಲರ್ ಎಲ್ಲ ಒಂದೊಂದೇ ಜಾಗಕ್ಕೆ ಬಿಟ್ಟರೆ ಎಲ್ಲಿರುತ್ತೆ ಜಾಗ? ಕರ್ಮ ಗುರು. ಆಟೋದನ್ನು ಪಾಪ ನುಗ್ತಾ ಬಿದ್ದನು. ಎಷ್ಟು ಟೂ ವೀಲರ್ ಗುರು, ಎಲ್ಲ ಈಶಾ ಫೌಂಡೇಶನ್ ಕಡೆ ಹೋಗ್ತಾ ಇದ್ದಾರೆ. ಬ್ರೋ ಬ್ರೋ ಬ್ರೋ, ಟೇಕ್ राइट 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 से जा सकता है. ಏನು ಗುರು ಗಾಡಿಗಳು, ಯಪ್ಪ ಯಾರ ಪುಣ್ಯಾತ್ಮ ಹುಚ್ಚದ್ದು ಬಿಟ್ಟವನ ಕಣ ಅವಾಗ. ಆತಗೆ ತುಂಬ ಹುಷಾರಾಗಿರ್ಬೇಕು ಗುರುವೆ. ಹೆವಿ ವೆಹಿಕಲ್ಸ್ ಇದೆ ಇಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಈಶಾ ಫೌಂಡೇಶನ್ ಕಡೆ ಹೋಗ್ತಿದ್ದಾರೆ ಅಂತ ಅನ್ನಿಸಿಕೆ. ಟೂ ವೀಲರ್ಸ್ ಮಾತ್ರ ನೋಡಿ ಎಲ್ಲ ಮೇಲೆ ಹೋಗೋದಕ್ಕಿಂತ ಕೆಳಗಡೆ ಬರ್ತಿದ್ದಾರೆ. ಯಾಕಂದರೆ ಏರ್ಪೋರ್ಟ್ಗೆ ಯಾರು ಟೂ ವೀಲರಲ್ಲಿ ಅಷ್ಟೊಂದು ಬರಲ್ಲ. ಎಲ್ಲ ಈಶಾ ಫೌಂಡೇಶನ್ಗೆ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿದ್ದಾರೆ ಜಾಗ. ಅದ ಕಾರಣ ಏನು ತೊಂದರೆ ಇಲ್ಲ. ಸ್ಟ್ರೈಟಾಗೆಲ್ಲ ನಾವು ಗೆದ್ದು ಬಿಡ್ಬೋದು. ಹೋಗೋ ಟೈಮಲ್ಲಿ ಯಾರು ಗೇಟ್ ಹಾಕ್ಬಿಟ್ಟಿರಿ ಕಂಡ್ರು. ಲೈಟ್ ನೋಡಿ ಹೆಂಗೆ ಲ್ಯಾಂಡ್ ಆಗ್ತಾಯಿದೆ. ಇಂಡಿಗೋ ಅವ್ರದ್ದು ಏರ್ಪೋರ್ಟ್ ಏನೋ ಹೆಸರು ಕಾಣಲಿಲ್ಲ. ಹಾಂ, ಬಂದಿದ್ದು ಮ್ಯಾಟ್ರ್ ಮರ್ತೆ ಸ್ನೇಹಿತರೆ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಗೆ ಸಂಚಾರಿ ಸುನಿಲ. ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಶಿವರಾತ್ರಿ ಪ್ರಯುಕ್ತ, ಮಹಾಶಿವರಾತ್ರಿ ಪ್ರಯುಕ್ತ ಈಶಾ ಫೌಂಡೇಶನ್ ಕಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ವರ್ಷ ಹೋಗ್ತೀನಿ, ಬಟ್ ಈ ವರ್ಷ ಬೇಗ ಹೋಗ್ತಾ ಇದ್ದೀನಿ. ಲಾಸ್ಟ್ ಇಯರು ಸ್ವಲ್ಪ ಲೇಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ಜಾಮಲ್ಲಿ ಸಿಗಾಕೊಂಡು ಒದ್ದಾಡೋದು ಬೇಡ ಅಂತ ಲಾಸ್ಟ್ ಟೈಮು ಶಿವ ಮೂರ್ತಿ ಹತ್ರ ಹೋಗೋಕ್ಕೆ ಆಗಲಿಲ್ಲ. ಆರ್ಚ್ ಹತ್ರನೇ ಫುಲ್ಲು ಜಾಮ್ ಆಗಿ ಕಡೆಗೆ ಸಿಕ್ಕಾಪಟ್ಟೆ ಬೇಜಾರು. ಅಲ್ಲಿಗೆ ಹೋಗೋದೇ ಒಂದು 3 hours ಆಗೋಯ್ತು ನನಗೆ ಮೇನ್ ರೋಡಿಂದ. ಆ ಕಾರಣಕ್ಕೆ ಲಾಸ್ಟ್ ಇಯರು ದರ್ಶನ ಮಾಡೋಕ್ಕೆ ಆಗಲೇ ಇಲ್ಲ. ಈ ವರ್ಷ ನನ್ನ ಕೈಲಿ ನಮ್ಮದೊಂದು ಜಟಾಯು ಇದೆ, ಡ್ರೋನ್ ತೊಗೊಂಡಿದ್ದೀನಿ. ಅಟ್ಲೀಸ್ಟ್ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ದೂರ ನಿಂತ್ಕೊಂಡು ಡ್ರೋನ್ ಆರಿಸಿ ಸ್ವಲ್ಪ ಫುಟೇಜ್ ತೊಗೋಬೋದು. ಅದೊಂದು ಖುಷಿಗೆ ಇವತ್ತು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸೂರ್ಯ ಮುಳುಗೋ ಮುಂಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೂರ್ಯ ಆಲ್ರೆಡಿ ಮುಳುಗ್ತಾ ಇದೆ. ಸ್ವಲ್ಪ ಲೇಟ್ ಆಯಿತು. ಏನು ಹೆವಿ ಟ್ರಾಫಿಕ್ ಹೋಗಿರೋ ರೋಡಲ್ಲಿ. ಆ ಬ್ರಿಡ್ಜೇ ಕ್ಲೋಸ್ ಮಾಡಿಬಿಟ್ಟಿದ್ರು, ಯಲಹಂಕ ಬ್ರಿಡ್ಜು. ಆದ ಕಾರಣ ಲೇಟ್ ಆಯಿತು. ಇಲ್ಲಿ ಡ್ರೋನ್ ಆರಿಸಿದ್ರೆ ಸಖತ್ತಾಗಿರೋದು. ಆ್ಯಕ್ಚುಲಿ ರೆಡ್ ಝೋನು ಆರಿಸೋ ಹಾಗಿಲ್ಲ. ಆ ಕಾರಣಕ್ಕೆ ಬೇಡ ಅಂತ ತುಂಬ ಜನ ಟೂ ವೀಲರ್ಗಳು ನಿಲ್ಲಿಸ್ಬಿಟ್ಟು ಈ ಕಡೆ ಸೂರ್ಯಾಸ್ತ ಆಗ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಫುಟೇಜ್ ತೊಗೋತಾ ಇದ್ದಾರೆ ಎಲ್ಲ ತುಂಬ ಜನ. ಎಂತೆಂಥ ಸೂಪರ್ ಬೈಕ್ಗಳು ನೋಡೋಕೆ ಸಿಗುತ್ತೆ ಅಂದರೆ ನಿಜವಾಗ್ಲೂ. ಆ್ಯಕ್ಚುಲಿ ಸಂಡೇ ಮಾರ್ನಿಂಗ್ ಬರಬೇಕು ಈ ರೋಡಲ್ಲಿ. ಇವತ್ತು ಶಿವರಾತ್ರಿ ಪ್ರಯುಕ್ತ ವೆಹಿಕಲ್ ಜಾಸ್ತಿ ಇದೆ. ಬಟ್ ಅದನ್ನು ಬಿಟ್ಟರೆ ನಾರ್ಮಲ್ ಟೈಮಲ್ಲಿ ಬಂದರೆ ನಿಮಗೆ ಒಳ್ಳೊಳ್ಳೆ ಸೂಪರ್ ಬೈಕ್ಸ್ ಬರುತ್ತೆ. ಈ ನಂದಿ ಹಿಲ್ಸು, ಪೆನ್ಕೊಂಡ, ಅಲ್ಲಿಗೆ ಹೋಗಿ ಸುಮ್ಮನೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಥರ ಮಾಡೋರು ತುಂಬ ಜನ ಇದ್ದಾರೆ ಈ ರೋಡಲ್ಲಿ. ನಮ್ಮ ಮೈಸೂರು ಹೈವೇಲೂ ಸಿಗ್ತಿದ್ವು. ಮೈಸೂರು ಹೈವೇಲಿ ವೆಹಿಕಲ್ ಅಲೋ ಮಾಡಿದರೆ, ಅಂದರೆ ಟೂ ವೀಲರ್ ಅಲೋ ಮಾಡಿದರೆ. ಬಟ್ ಅಲ್ಲಿ ಟೂ ವೀಲರ್ ಅಲೋ ಮಾಡದೇ ಇರೋ ಕಾರಣ ಆ ಕಡೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇತ್ತೀಚೆಗೆ ತುಂಬ ಜನ ಹೊಸಕೋಟೆ ಮತ್ತು ದೇವನಹಳ್ಳಿ ಈ ರೂಟಿಗೆ ಬಿದ್ದುಬಿಟ್ಟಿದ್ದಾರೆ. ಯಾಕಂದರೆ ಮುಕ್ತವಾಗಿರುತ್ತೆ ಅಂತ. ಬಟ್ ಸ್ಪೀಡ್ ಲಿಮಿಟ್ ಪೊಲೀಸ್ ಇರ್ತಾರೆ, ಅದೊಂದು ಹುಷಾರಾಗಿ ನೋಡ್ಕೊಂಡು ಬರಬೇಕು. ಏನು ಗುರು, ನ್ಯಾಷನಲ್ ಹೈವೇಲಿ ಒಂದು ಸಿಗ್ನಲ್ಲು, ಇಷ್ಟು ಹಂಪ್ಗಳು, ಮುಂದೆ ನೋಡಿದ್ರೆ ಇಷ್ಟು ಜಾಮು. ಇದೊಂದು ಟೋಲ್ ರೋಡು. ಏನು ಕರ್ಮ, ಬೈಪಾಸ್ ಮಾಡ್ಬೋದಿತ್ತಲ್ವ. ಟೂ ವೀಲರ್ಗೆ ಹಿಂಗೆ ಆಗೋದ್ರೆ ತೀರಾ ಹಿಂಸೆ. ಈ ಥರ ರೋಡ್ ಜಾಮ್ ಆಗೋದ್ರೆ. ಎಲ್ಲಿ ಈಶಾಗ ಎಲ್ಲ 90% ಅಲ್ಲಿಗೇನೆ. 2 ರೋಡು ಇಷ್ಟು ಜಾಮ್ ಆಗಿದೆಯಲ್ಲ ಗುರು. ಆ ಕಡೆ ರೋಡು ಜಾಮು, ಈ ಕಡೆ ರೋಡು ಜಾಮು. ಈಶಾಗ ಈ ಕಡೆಯಿಂದ ಹೋದ್ರೆ ಬೆಸ್ಟಾ, ಆ ಕಡೆಯಿಂದ ಹೋದ್ರೆ ಬೆಸ್ಟಾ? ಎರಡು ಒಂದೇ ಅಲ್ಲ. ಸಂಚಾರಿ ಸುನಿಲ್ ಅದೇ ಯಾ ಫಸ್ಟ್ ಒನ್ನೇ ಅದೇ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ ಎಂಟ್ರಿ ಆಗಿದ್ದೀವಿ. ಆ್ಯಕ್ಚುಲಿ ರಾತ್ರಿ ಆಗ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ಮೇನ್ ರೋಡ್ ಕಡೆ ಹೋಗ್ತಿದ್ರು. ಇಲ್ಲಿಂದನೇ 2 ರೂಟ್ ಇದೆ.
ಈಗ ಆ ರೂಟ್ಗಳೆಲ್ಲ ನನ್ನ ಕೈಲಿ ತೋರ್ಸೋಕ್ಕಾಗಲ್ಲ, ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಯಾಕಂದರೆ ಯಾವ ರೂಟಲ್ಲಿ ಬಂದರೂ ನಿಮಗೆ ಆ ಟ್ರಾಫಿಕ್ ಜಾಮ್ ತಪ್ಪಿದ್ದಲ್ಲ. ಯಾಕಂದರೆ ಎಲ್ಲ ರೋಡ್ಗಳು ನ್ಯಾರೋನೇ ಇರೋದು, ಪ್ರತಿಯೊಂದು ರೋಡ್ಗಳು. ಯಾಕಂದರೆ ಸುಮಾರು 4-5 ರೋಡ್ ಹೋಗುತ್ತೆ. 5 ರೋಡು ನ್ಯಾರೋ ರೋಡೆ, ಹಳ್ಳಿ ಒಳಗಡೆ ಹೋಗುವಂಥದ್ದು. ಇವರು ಈ ಈಶಾ ಫೌಂಡೇಶನ್ ಮಾಡೋಕ್ಕೆ ಇಷ್ಟೊಂದು ಪರ್ಮಿಷನ್ ತೊಗೊಂಡು ಈಶಾ ಫೌಂಡೇಶನ್ ಕಟ್ಟಕ್ಕೆ ಮುಂಚೆ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿನೂ ಅಷ್ಟೇ ಚೆನ್ನಾಗಿ ಕಟ್ಕೋಬೇಕಿತ್ತು ಅಂತ ನಂದೊಂದು ಸಜೆಷನ್. ಯಾಕಂದರೆ ಎಲ್ಲೂ ಅಂಥ ಜಾಗ ಇಲ್ಲ. ಈ ಥರ ಒಂದು ಡಬಲ್ ರೋಡ್ ಒಂದು ಮಾಡ್ಕೋಬೇಕಿತ್ತು. ಯಾಕಂದರೆ ಒಂದು ಟೂರಿಸ್ಟ್ ಸ್ಪಾಟ್ ಥರ ಆಗೋಗಿದೆ ಈಗ. ಅದು ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಟೂರಿಸ್ಟ್ ಸ್ಪಾಟ್ ಥರ ಆಗಿಬಿಟ್ಟಿದೆ. ನಾರ್ಮಲ್ ಡೇಸಲ್ಲೇ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅದಲ್ಲದೆ ನಮ್ಮ BMTC ಅವರು ಕೂಡ ಅದರಲ್ಲಿ ಒಂದು ಟೂರಿಸ್ಟ್ ಪ್ಯಾಕೇಜ್ ಅಂತ ಡೈಲಿ ಅದು ಬಸ್ ಬೇರೆ ಬಿಟ್ಟಿದ್ದಾರೆ ಇವಾಗ. ಆದ್ದರಿಂದ ಒಂದು ಸ್ವಲ್ಪ ರೋಡು ದೊಡ್ಡ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಷ್ಟು ಎಕರೆಗಟ್ಟಲೆ ಜಾಗನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ ಇಲ್ಲಿ ಗೌರ್ಮೆಂಟ್ ಹತ್ರ. ಅಂಥದ್ರಲ್ಲಿ ರೋಡ್ಗೆ ಪರ್ಮಿಷನ್ ತೊಗೊಳಕ್ಕಾಗಲ್ವಾ? ತೊಗೋಬೋದಿತ್ತು, ಬಟ್ ಯಾಕೆ ಮನಸ್ಸು ಮಾಡ್ತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಪ್ರತಿ ವರ್ಷ ಇದೇ ಗೋಳಾಗುತ್ತೆ. ಹಳ್ಳಿಯವ್ರಿಗೆ ಸಿಕ್ಕಾಬಿಟ್ಟೆ ರಿಸ್ಕ್ ಗುರು. ಏನು ಕಷ್ಟ ಅನುಭವಿಸ್ತಾರೆ ಅಂದರೆ, ಆ್ಯಕ್ಚುಲಿ ಲಾಸ್ಟ್ ವರ್ಷ ನೋಡಬೇಕಿತ್ತು, ನಾನು ಬ್ಲಾಗ್ ಮಾಡಲಿಲ್ಲ. ಲಾಸ್ಟ್ ವರ್ಷ ನೋಡಬೇಕಿತ್ತು ಎಷ್ಟು ಕಷ್ಟ ಅಂದರೆ ರೋಡಲ್ಲಿ. ಪಾಪ ಅವರು ರಾತ್ರಿ ಬೆಳಗಾನ ಪಾಪ ಅವರು ಜಾಗರಣೆ, ದೇವರು ದಿಂಡ್ರು ಮಾಡದೇ ಇರೋರು ಜಾಗರಣೆ ಮಾಡಬೇಕು, ಆ ಲೆವೆಲ್ಗೆ ವೆಹಿಕಲ್ಗಳು. ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಇಲ್ಲಿ, ಲಾಸ್ಟ್ ಟೈಮ್ ನೋಡಿದ್ದು ನಾವು ಇತ್ತು ಅನಿಸುತ್ತೆ. ಆ್ಯಕ್ಚುಲಿ ಆ ಕಡೆ ಬೈಪಾಸಲ್ಲಿ ಹೋದರೆ ಈ ಚಿಕ್ಕಬಳ್ಳಾಪುರದ್ದು ಟ್ರಾಫಿಕ್ ಅವಾಯ್ಡ್ ಮಾಡ್ಕೊಂಡು ಆ ಕಡೆಯಿಂದ ಹೋಗ್ಬೋದು. ಬಟ್ ನಾನು 2 ವೀಲರ್ ಅಲ್ವಾ ಅನ್ನೋ ಕಾರಣಕ್ಕೆ ಈ ಕಡೆ ಈ ರೋಡ್ ತೊಗೊಂಡೆ. ನೋಡೋಣ ಮುಂದೆ ಹೋಯ್ತಾ ಬಂದಿದ್ದು ವರ್ತಿದೆಯಾ ಇಲ್ಲ ವೇಸ್ಟ್ ಆಯಿತಾ ಅನ್ನೋದು ತಿಳ್ಕೊಬೇಕು. ಈಗಲೇ ಇಷ್ಟು ಟ್ರಾಫಿಕ್ ಇದೆ. ಏನಾರು ಅಪ್ಪಿತಪ್ಪಿ ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಆದರೆ ಏನು ಕತೆ ಜನಗಳದು. ಅಪ್ಪ ಏನು ಶಾಖೆ ಗುಮ್ತಾ ಇದೆ ಗುರು ಹಾಕ್ಕೊಂಡು. ನಾನು ಬೇರೆ ರಾತ್ರಿ ಚಳಿಗಿಳಿ ಆಗುತ್ತೆ ಅಂದ್ಬಿಟ್ಟು ಥರ್ಮಲ್ಲೆಲ್ಲ ಹಾಕೊಂಡು ಬಂದ್ಬಿಟ್ಟೆ. ಒಳಗಡೆ ಬೇವ್ರ ನೀರು ಕಿತ್ಕೊಂಡು ಹರಿತಾ ಇದೆ ದೇವರು. ಯಾವ್ಯಾವ ಗಲ್ಲಿ ಬೀಳಬೇಕು ಎಲ್ಲ ಗಲ್ಲಿನೂ ಬಿದ್ದುಬಿಟ್ಟಿದ್ದೀನಿ ನೋಡಿ. ಅಲ್ಲೊಂದು ರೆಡ್ ಲೈಟು ಉದ್ದು ಕಾಣಿಸ್ತಾ ಇದೆ, ಅಲ್ಲಿ ಈ ಕಡೆ ಒಂದು ರೆಡ್ ಲೈಟು, 2 ದಾರಿನೂ ರೆಡ್ ಲೈಟ್ ಅಂದರೆ ಅಷ್ಟು ಜಾಮ್ ಆಗಿದೆ ವೆಹಿಕಲ್ಸು. ನಾವ್ಯಾವುದೋ ಹಳ್ಳಿ ಒಳಗಡೆ ಬಂದು ಬರೀ 2 ವೀಲರ್ ಹೋಗ್ಲಿಕ್ಕೆ ಅಂತ 1-2 ಕಲ್ಲಿಟ್ಟು ಜಾಗ ಮಾಡಿಕೊಟ್ಟಿದ್ರು. ಆ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಏನು ಇಲ್ಲೂ ಧೂಳು ಗುರು. ಈ ಥರ ರೋಡ್ ಇದ್ದರೆ ಗುರು ಹೆಂಗೆ ಸಾಧ್ಯ? ದೇವ್ರನ್ನ ಹೇಳ್ತೀನಿ, ಈಶಾ ಫೌಂಡೇಶನ್ ಅವರು ಆ ಆರ್ಚಿಂದ ಮಾಡ್ಕೊಳ್ಳೋದಲ್ಲ, ದಯವಿಟ್ಟು ಮೇನ್ ರೋಡಿಂದ ಎಲ್ಲಾದರೂ ಒಂದು ಬೈಪಾಸ್ ಥರ ದಾರಿ ಮಾಡೋದು ತುಂಬ ಉತ್ತಮ. ಪ್ರತಿ ಸಾರಿ ನನಗಂತೂ ಹಂಗೆ ಅನ್ನಿಸ್ತಿದೆ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ಸ್ ಮಾಡಿ. ಇಲ್ಲಿಗೆ ವೆಹಿಕಲ್ ಬರ್ತಿದ್ದಾರೆ, ಇಲ್ಲೂ ಜಾಮ್ ಆಗಿದೆ ಗುರು. ಎಲ್ಲ ರೋಡು ಹಿಂಗೆ ಜಾಮ್ ಆದರೆ ಅಯ್ಯೋ ಏನು ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ ಗುರು. ಹೋದ ವರ್ಷ ಇದೇ ಪರಿಸ್ಥಿತಿ ಆಯಿತು 9-9:30. ಈ ವರ್ಷ ಅದೇನಾಗುತ್ತೆ ನೋಡೋಣ. ಕರ್ಮ, ಯಾವ್ಯಾವ ಸಂಧಿ ಸುತ್ತಬೇಕು ಅಂತ ನನಗಂತೂ ಗೊತ್ತಿಲ್ಲ. ಜಾಮ್ ಆಗಿದೆ ಅಲ್ಲಿ. ಈ ಬಂಗಾರ ಸಿಕ್ಕಾಬಿಟ್ಟೆ ಹುಡುಗರು. ಇರಿ ಆರ್ಚ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಂತೂ ಈಶಾ ಫೌಂಡೇಶನ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲ ನಮ್ಮ ಹೋಗ್ಬೋದಾ? ಟ್ರೈ ಮಾಡಿಬಿಡ್ತೀನಿ ಹಂಗಾರೆ. ನೀವು ಹೆಂಗೆ ಹೋಗ್ತಾ ಇದ್ರಿ ಮತ್ತೆ ವಾಪಸ್ಸು? ಓ ಬೈಕ್ ಹೋಗುತ್ತಂತಲ್ಲ ಅಲ್ಲಿ, ಬೈಕ್ ಹೋಗುತ್ತಂತೆ. ಓ ನೋಡ್ಕೊಂಡು ಮನೆಗೆ ಹೋಗೋಣ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬಣ್ಣ ಆಯಿತು, ಬಣ್ಣ ಓಕೆ ಬಣ್ಣ ಆಯಿತು.
ಆಫ್ ರೋಡ್ ಮಾಡೋಕ್ಕೆ ಬೆಂಗಳೂರಿಂದ ಇಲ್ಲಿ ಗಂಟ ಬಂದಿದ್ದೀನಿ ಈಶಾ ಫೌಂಡೇಶನ್ದು. ಅಲ್ಲೂ ಜಾಮ್ ಆಗಿದೆ, ಇಲ್ಲೂ ಜಾಮ್ ಆಗಿದೆ. ಗಾಡಿ ನಿಲ್ಲಿಸ್ಬಿಟ್ಟು ಯಾವ ಕಡೆಯಿಂದ ಹೋದರೆ ಉತ್ತಮ ಅನ್ನೋದನ್ನು ಅನಲೈಸ್ ಮಾಡಬೇಕು. ದಟ್ ಈಸ್ ಬೆಟರ್. ಅಲ್ಲೂ ಒದ್ದಾಡ್ತಾ ಇದ್ದಾರೆ ಯಾರು ಪಾಪ ಟೂ ವೀಲರ್ ಅವರು. ಪ್ರತಿ ವರ್ಷ ಇದೇ ಗೋಳ ಆಗುತ್ತೆ ಗುರು ಈಶಾ ಫೌಂಡೇಶನ್ಗೆ ಬಂದಾಗೆಲ್ಲ. ಕರ್ಮ. ಇಲ್ಲೆಲ್ಲ ಶಾರ್ಟ್ ಕಟ್ ಇದೆ ಈ ಕಡೆಗೆ ಹೋಗೋಕ್ಕೆ ಅನಿಸುತ್ತೆ. ಇಲ್ಲ ಒಂದು ಕಪಲ್ ಬಂದ್ರಲ್ಲ ಎತ್ತೋಗೋದ್ರು. ಆ ರೋಡಲ್ಲಿ ಹೆಂಗೆ ಜಾಮ್ ಆಗಿ ಕಾಣಿಸ್ತಿದೆ ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ. ಹೋಗಪ್ಪ. ಕರ್ಮ ಗುರು. ಟ್ರೈ ಮಾಡೇ ಬಿಡ್ತೀನಿ. ಮತ್ತೇನು ಆದದ್ದು ಹಾಗೆ ಹೋಗಲಿ. ಅದಕ್ಕೆ ಹೋಗಿ ವಾಪಸ್ ಬಂದರೂ ಚಿಂತಿಲ್ಲ ಇವತ್ತು. ಏನಂತೀರಿ ಸ್ನೇಹಿತರೆ? ದಾರಿ ಇಲ್ವಾ? ಓಕೆ ಓಕೆ. ಆಯ್ತು ಆಯ್ತು. ಹಾಂ
ಸ್ನೇಹಿತರೆ, ಇಷ್ಟು ಕಷ್ಟ ಬೀಳ್ತಿರೋ ಉದ್ದೇಶ ಏನು ಹೇಳಿ, ಒಂದು ಡ್ರೋನ್ ಶಾಟ್ ತೆಗಿಲೇಬೇಕು ಅಂತ. ಆ ರೋಡ್ ನೋಡ್ತಿದ್ರೆ ದೇವ್ರನ್ನ ಇವತ್ತಾಗುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಬರ್ತಿದೆ. ಇದರಲ್ಲಿ ಈ ರೋಡ್ ಹೋಗ್ತಾ ಈ ಕಡೆ ಮೂಲೆಗೆ ಹೋಗ್ತಾಯಿದೆ. ಗುರು, ಈ ಕಡೆ ಮೂಲೆಗೆ ಹೋಗ್ಬೇಡಪ್ಪ, ಬಲಗಡೆ ಕರ್ಕೊಂಡೋಗು, ಈ ಮೂಲೆಗೆ ಹೋಗ್ಬೇಕು ರೈಟ್ಗೆ. ಮತ್ತೆ ನೋಡಿ ಈ ಕಡೆಗೆ ಬಂದಿದ್ದ. ಯಾರೂ ಇಲ್ಲ ಗುರು, ನಾನು ಹಿಂದೆ ಮುಂದೆ ಅಕ್ಕಪಕ್ಕ ಈ ರೋಡ್ ತಿರ್ಗಿ ಅಲ್ಲಿಗೆ ಹೋಯ್ತಾ ಇದೆ. ಸುತ್ತಾಕೊಂಡು ಹೋಗಪ್ಪ, ನಮಗೆ ಏನು ಗೋಳು ಅಂತಾರೆ ಇದನ್ನ. ಕಡೆಲ್ಲ ಶಾರ್ಟ್ ಕಟ್ಸಿದ್ಯಾ? ಏನು ಉತ್ತಗಳು ಇಷ್ಟು ಶುದ್ಧ ಇದಾವಲ್ಲ ಗುರು ಇಲ್ಲಿ. ಅಪ್ಪ, ಯಾರೋ ಸ್ಕೂಟ್ರ್ ಪಾಪ ಅಲ್ಲಿ ಒಳಗಡೆ ಹೋಯ್ತವನೆ. ನೊಗ್ಲಿ ಬನಾನ ಇವತ್ತು ಹೂನದು ಎಲ್ಲಿಗೆ ಹೋಯ್ತು ನೋಡೋಣ. ಹೋಗಲ್ವಾ ಇಲ್ಲಿ ಸ್ಟ್ರೈಟು? ಪೊಲೀಸ್ ಇದ್ರೇನು? और ठीक है, इधर से जाएंगे, आ जाइए. नहीं छोड़ रहे इतना बहुत सारा 200. ಕೇಳ್ಕೊಂಬರೋಣ ಏನು ಪ್ರಾಬ್ಲಮ್ ಅಂತ. ಪೊಲೀಸವ್ರು ಬಿಡ್ತಿಲ್ವಂತೆ. ಸರ್ ಹೇಳಿ, ಇಲ್ಲಿ ಹೋಗ್ಬೋದಾ? ಈಶಾಗೆ ಹೋಗ್ಬೇಕಿತ್ತು. ನಾ ಹಿಂಗೆ ಹೋಗ್ಬೇಕಾ ಒಂದು ಅರ್ಥ ಆಗ್ತಿಲ್ಲ. ಅವ್ರ ಅಲ್ಲಿ ಅಪ್ಪ ಮೂಲೆ ನಿಂತ್ಕೊಂಡು ಆ ಯೂನಿಫಾರ್ಮ್ ಹಾಕೊಂಡು ಒಬ್ಬ ಒಳಗಡೆ ಕಳಿಸ್ತಾ ಸರ್, ಗೊತ್ತಿಲ್ಲದೆ ಆ ಗದೆ ಒಳಗಡೆ ಅಲ್ಕೊಂಡು ಗೊತ್ತೇ ಆಗಲಿಲ್ಲ ನನಗೆ. ಆ ಮೂಲೆಯಲ್ಲೊಬ್ಬರು ಇದ್ರ ಹತ್ರ ಅವ್ರು ಮಾಡಿದ್ದು ಎಡವಟ್ಟು. ಅಲ್ಲ ದೇವ್ರಣ್ಣೆ ನನಗೂ ಗೊತ್ತಿಲ್ಲ. ಈ ಬಾಳ್ ನಮ್ಗೇನು ಕೇಳ್ರಿ. ಇಲ್ಲ ಅವ್ರು ಹೋದ್ಮೇಲೆ ಅವರು ದಯವಿಟ್ಟು ಯಾವ ಕಡೆ ಹೋಗ್ಬೇಕು? ಈ ಕಡೆ ಹೋಗ್ಬೇಕಾ? ಅಲ್ಲ ಈಗ ಈಶಾಗೆ ಬೆಸ್ಟ್ ಯಾವ್ದಾದ್ರು ಒಂದು ದಾರಿ ಕೊಡಿ ದಯವಿಟ್ಟು. ಅದೇ ಒಂಚೂರು ಹೋಗೋಕ್ಕೆ ನಾನು ಪಾಸ್ ತಗೊಂಡು ಸುಮ್ಮನೆ ಇವತ್ತು ಅನ್ಯಾಯ ಆಗೋಯ್ತು. ಯಾವ ಕಡೆ? ಅಲ್ಲಲ್ಲ ಬೇಡ ನಿಲ್ಲಿಸ್ತೀನಿ, ಬಿಡಲ್ಲ ಅಂತ ಹೇಳ್ತೀನಿ ಅನ್ಬೇಕಿದ್ರೆ. ಅವ್ರು ಹೋದ್ಮೇಲೆ ಬರ್ತೀನಿ. ಯಾವ ಕಡೆ ಹೋಗ್ಬೇಕು ಹೇಳಿ? ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ? ಒಂಚೂರು ಜಾಗ ಕೊಡಿ ಸರ್. ಒಡ್ಡಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. 6 ಗಂಟೆಗೆ ಬರಬೇಕಾದ ನೋಡಿ. ಇಲ್ಲೂ ಗದ್ದೆ ಒಳಗಡೆ ಒಡ್ಡಾಡಿ ಸುಸ್ತಾಗಿ ಹೋಗಿದೆ. ಈ ಕಡೆ ಹೋಗ್ಲಾ ಒಂಚೂರು ಅವ್ರು ಕಳಿಸ್ಬಿಟ್ಟು ಬರ್ತೀನಿ. ಇದೇ ಬೆಸ್ಟಾ? ಇರಿ, ಅವ್ರು ಕಳಿಸ್ಬಿಟ್ಟು ಬೇಕಾದ್ರೆ ಬರ್ತೀನಿ ನಾನು ಒಬ್ಬನೇ. ಸರಿ ಸರ್, ಅವ್ರು ಕಳಿಸ್ಬಿಟ್ಟು ಬರ್ತೀನಿ ಬೇಕಾದ್ರೆ ಇರಿ ಸರ್. ಬಿಡಲ್ಲ ಸರ್ ಅವರು ಅಲ್ಲೇ ಹೋಗಿ ಆ ಕಡೆಯಿಂದ ಇಲ್ಲೆಲ್ಲ ಬಿಡಲ್ಲ, ಹಂಗೆ ಅಂತಾರೆ. ಅಲ್ಲಿ ಫುಲ್ಲಿ ಮುಳ್ಳು ಹಾಕಿದ್ದಾರೆ. ಅಯ್ಯೋ ಅವ್ರಿಗೆ ಹೊಲ ಇವತ್ತಾ? ಎಲ್ಲದೆಲ್ಲ ಕೇರ್ ಮಾಡಲ್ಲ. ಬನ್ನಿ, ಕೇಳಾಯಿತು. 1-2 ನಿಮಿಷ ವೆಯ್ಟ್ ಮಾಡಿ ಅವ್ರು ಹೋಗಲಿ. ನಾನು ಮಾತಾಡಿದ್ದೀನಿ, ಅವರೆಲ್ಲ ಅಲ್ಲಿ ಬರ್ತಿರೋರನ್ನ ಕಳಿಸ್ಬಿಟ್ಟು ಬಾ ಅಂತ ಹೇಳಿದ್ರು ಅವರು.
ಎಷ್ಟು ಟೂ ವೀಲರ್ ಗುರು ಹಿಂಗೆ ದಾರಿ ತಪ್ಪು ಬಂದಿರೋದು. ಅಲ್ಲಿ ಬಿಡ್ತಾ ಇಲ್ಲ, ಬನ್ನಿ ಪೊಲೀಸ್ನವ್ರು ಇದ್ದಾರೆ. ಅಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕಂತ, ಇಲ್ಲಿ ಯಾರನ್ನೂ ಬಿಡಲ್ಲ ಪೊಲೀಸ್ನವರು. ಅಲ್ಲಿ ಮುಂದೆ ಹೋಗಿ ರೈಟ್ ತೊಗೋಬೇಕಂತ ಅಪ್ಪ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಿಲ್ಲ ಪೊಲೀಸು. ಆ ಮುಳ್ಳುಂದು ಇದಾಕೊಂಡ್ಬಿಟ್ಟಿದ್ದಾರೆ, ಮುಂದೆ ಹೋಗ್ಬಿಟ್ಟು ರೈಟ್ ತೊಗೋಬೇಕಂತೆ. ಅಂತೂ ಇಂತೂ ದೇವರು ಒಂದು ಲೈನಿಗೆ ತಂದ್ಕೊಂಬಿಟ್ಟೆ ಗಾಡಿನ. ಈಶಾ ಫೌಂಡೇಶನ್ ರೋಡಿಗೆ ಬಂದುಬಿಟ್ಟೆ. ಯಾವುದೋ ಒಂದು ಊರು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಪತ್ತಾಡ್ಕೊಂಡು ಬಂದೆ. ನನಗೀಗೊಂದು ಒಳ್ಳೆ ಲೊಕೇಶನ್ ಹುಡುಕ್ಬೇಕು, ಅದೊಂದೇ ಇರೋದು. ಏನು ಜನ ಅಂತೀರ ಗುರು, ಇಲ್ಲಿ ಹೆಂಗೆ ಹೋಗ್ತಿದ್ದಾರೆ. ವೆಹಿಕಲ್ಗಳು ಅಲ್ಲಿ ಅಷ್ಟೊಂದು ಬಂದು ಇಲ್ಲಿ ನೋಡಿದ್ರೆ ವೆಹಿಕಲ್ಗಳೇ ಇಲ್ಲ. ಹೆಂಗೆ ಸಮಾಚಾರ? ರೋಡ್ ಫ್ರೀ ಇದೆ, ಬರ್ಬೇಕಾದ್ರೆ ತಗ್ಲಾಕೊಂಬಿಟ್ಟವನು ಕಣಪ್ಪ. ನನಗೆ ಅದೊಂದೇ ಭಯ. ಇಲ್ಲೆಲ್ಲಾದ್ರೂ ಬೆಟ್ಟ ಹತ್ಕೊಂಡು ಹೋದ್ರೆ ವ್ಯೂ ಸಿಗುತ್ತಾ? ಕಾಣಿಸ್ತಿದೆಯಾ ಓಲಿ ಇವ್ರಿಗೆ? ಏನೋ ಕುತ್ಕೊಂಡು ಏನೋ ಗೆಣಸ್ಕೊಳ್ತಿದ್ದಾರ, ಏನು ಮಾಡ್ತಿದ್ದಾರೆ ಇವರು? ಇವರು ಏನು ಜನ ಇವರು, ಇಷ್ಟೊಂದು ಜನ ಇದಾರಲ್ಲ. ಆ ಕಡೆಯಿಂದ ಒಂದು ಲೈನು, ಈ ಕಡೆಯಿಂದ ಒಂದು ಲೈನು. ಯದ್ವಾ ಜನ ಗುರು. ವಾಪಸ್ ಬರ್ತಿರೋರು 10% ಆದರೆ ಹೋಗ್ತಿರೋರು 90% ಇದ್ದಾರೆ. ಧರ್ಮಸ್ಥಳಕ್ಕೆ ಒಂದಷ್ಟು ಜನ ಪಾದಯಾತ್ರೆ ಹೋಗ್ತಾರೆ. ಮಹದೇಶ್ವರ ಬೆಟ್ಟಕ್ಕೆ ಈ ವರ್ಷ ದಾಖಲೆಯಲ್ಲಿ ದಾಖಲಾಗಿದೆಯಂತೆ. ಅಷ್ಟು ಜನ ಹೋಗಿದಾರಂತೆ ಈ ವರ್ಷ ಮಹದೇಶ್ವರ ಬೆಟ್ಟದ ಕಡೆಗೆ. ಆ್ಯಕ್ಚುಲಿ ಆ ನದಿ, ಕಾವೇರಿ ನದಿ ದಾಟಬೇಕಾದ್ರೆ ಒಂದೆರಡು ಫುಟೇಜ್ ನೋಡಿದೆ, ವಿಡಿಯೋಸು. ಆ್ಯಕ್ಚುಲಿ ಏನು ಜನ ಅಂತೀರ, ಅದು ನದಿನ ಏನು ಅಂತ ಜನರ ನದಿ ಥರ ಕಾಣಿಸ್ತೈತೆ ಆ್ಯಕ್ಚುಲಿ ನನಗದು. ಸೀರಿಯಸ್ಲಿ ಇದೆವರು. ಬಸ್ ಹೋಗ್ತಾ ಇದೆ, ಅದರಿಂದ ಸಿಕ್ಕಾಬಿಟ್ಟೆ ಟ್ರಾಫಿಕ್. ಇಲ್ಲಾಂದರೆ ಸ್ವಲ್ಪ ಅಲ್ಲಿಂದ ಮೂವ್ ಆಯ್ತಲ್ಲ, ಆ ಥರ ಮೂವ್ ಆಗಿರೋದು ಅನ್ಕೋತೀನಿ. ಕಾಣಿಸ್ತಿದೆ ನೋಡಿ ವ್ಯೂ. ಇಲ್ಲಿಂದ ಲೈಟ್ ಆನ್ ಆಗಿದೆ. ಆ್ಯಕ್ಚುಲಿ ಇದಾಕಿರೋದ್ರಿಂದ ಕಾಣಿಸ್ತಿಲ್ಲ. ಈಗ ನೋಡಿ ಫುಲ್ಲು ಬ್ಲೂ ಕಲರ್. ಏನಂತ ಜಾಮ್ ಕಾಣಿಸ್ತಿಲ್ಲ. ಹೋಗೋಣ ಅಂತ ಜಾಸ್ತಿ ಒಳಗಡೆ ಹೋದಷ್ಟು ಭಯ ಆಗುತ್ತೆ ಗುರು.
ಈಚೆಗೆ ಬರೋಕ್ಕಾಗತ್ತಾ ಇಲ್ವಾ ಅಂತ. ಈ ಪಾರ್ಕಿಂಗ್ ಹೋಗಕ್ಕಾಗಲ್ವಾ? ಇಲ್ಲೇ ಎಲ್ಲಾದ್ರೂ ಗಾಡಿ ನಿಲ್ಸಕ್ಕಾಗಲ್ವಾ ಇಲ್ಲಿ ಒಳಗಡೆಗೆ? ಎಲ್ಲಿಲ್ಲ, ಎಲ್ಲ ಪಾರ್ಕಿಂಗ್ ಕ್ಲೋಸ್ ಆಗ್ಬೇಕು. ಇಲ್ಲಿ ಲೆಫ್ಟ್ ಇದೆ ನೋಡಿ, ಇದೆ ಮುಂದೆ. ಓಕೆ. ಇಲ್ಲೆಲ್ಲರೂ ಇಲ್ಲ ಪಾರ್ಕಿಂಗ್ ಮಾಡಕ್ಕೆ ನಿಲ್ಸ್ಲಿಕ್ಕೆ. ಬೈಕ್ ಪಾರ್ಕಿಂಗ್ ಎಲ್ಲ ಮುಂದೆ ಇದೆ. ಓಕೆ ಓಕೆ. ಅಲ್ಲ ಇಲ್ಲೆಲ್ಲರೂ ಪಾರ್ಕ್ ಮಾಡಕ್ಕೆ ನಾನು ಅಲ್ಲಿವರೆಗೂ ಹೋಗಕ್ಕೆ ಇಲ್ಲ. ನನ್ನ ಮಾತ್ರ ಇಲ್ಲ ಆಗೋದು. ದಯವಿಟ್ಟು ಇಲ್ಲಿ ನಿಲ್ಸ್ಬೇಡಿ. ಸ್ಟ್ರೈಟ್ ಹೋಗಿ ಪಾರ್ಕಿಂಗ್ ಸ್ಟ್ರೈಟ್ ಐತೆ. ಇಲ್ಲೂ ಹೋಗ್ಬೋದಾ? ಓಕೆ ಓಕೆ. ಸಫಿಷಿಯೆಂಟಾಗಿ ಹೇಳಿದಾಗ ಬಾಯ ಮುಚ್ಕೊಂಡು ಕೇಳಬೇಕು. ದಟ್ ಈಸ್ ಅದೊಂದು ಸೌಜನ್ಯತೆ. ಎಷ್ಟು ಜನನ ನಿಯೋಜನೆ ಮಾಡಿದ್ದಾರೆ ಅಂದರೆ ಯಪ್ಪ, ಏನು ಗುರು, ಜನ ಸಾಗರ ಸಾಗರ ಸಾಗರ. ಯಪ್ಪ, ಇಷ್ಟೊಂದು ಜನ. ನಮ್ಮ ಜನನ ಕಂಟ್ರೋಲ್ ಮಾಡೋಕ್ಕೆ ಅಂತಲೇ ತುಂಬ ಜನ ಇದ್ದಾರೆ ಇಲ್ಲಿ. ಒಳ್ಳೆ ವ್ಯೂ ಬೇಕು ಅಂದರೆ ನಮಗೆ ಬಾಲ್ಕನಿನೇ ಬೇಕು. ಸಿನಿಮಾದಲ್ಲಾಗಲಿ ಈಶಾ ಫೌಂಡೇಶನಲ್ಲಾಗಲಿ. ಅದಕ್ಕೆ ಫಸ್ಟು ಬೆಟ್ಟ ತೊಡೋಣ, ದೆನ್ ಆಮೇಲೆ ಬಾಕಿ ವ್ಯವಹಾರ. ಗುರು ಅವು ನೋಡು ಗುರು, ಇಲ್ಲಿ ಇಷ್ಟು ಜನಗಳ ಮಧ್ಯೆ ನೀನೇನು ಮಾಡ್ತಾ ಇದೀಯ ಬಂಗಾರ? ಅಜೋ ಇದ್ದಾರೆ. ಅವು ನೋಡಿದ್ರ ಬೇಜಾನಿದೆ ಇಲ್ಲಿ. ಯಾಕಂದರೆ ಇವತ್ತೊಂದಿನ ಮಾತ್ರ ಜನ ಓಡಾಡೋದಿಲ್ಲಿ, ಬಾಕಿ ದಿನ ಓಡಾಡಲ್ಲ. ನೋಡಿ ಹಿಂಗೆ ಕಾಣಿಸ್ತದೆ ಈಶಾ. ಇನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು ನಾನು.